ನಮ್ಮಿಲಿ ಬಾಲ ನೋಡಿ, ಮೇಕಪ್ ಫ್ರೆಶ್ ಆಗಿದೆ. ಹಿಂಗೆ ಸ್ವಲ್ಪ ಹಿಂಗೆ ಕ್ರಾಸ್ ಮಾಡು, ಹಿಂಗೆ ಹಂಗೇ ಇರು, ನೀರೀಚೆವರವ್ರಿಗೂ. ನಮ್ಮ ಮುದ್ದುಗೆ ಬೆಳಗ್ಗೆ ಎದ್ದ ಮೇಲೆ ಒಂದು 10 ನಿಮಿಷದವರೆಗೂ ಏನೂ ವರ್ಕ್ ಆಗಲ್ಲ. ಬ್ರೈನು, ಕೈ, ಕಾಲು ಏನೂ ವರ್ಕ್ ಆಗಲ್ಲ. ಎದ್ದ ತಕ್ಷಣ ಹಿಂಗೆ ಬಂದ್ಬಿಟ್ಟು ಒಂದು ಹಗ್ ಮಾಡಿಬಿಟ್ಟು ಓಡಿಸ್ತಾ ಇರೋದು ಸ್ನಾನಕ್ಕೆ ಅಷ್ಟೇ. ಫ್ರೆಶ್ ಅಪ್ ಆಗಿ ಬಂದೆ ನಾನು. ದಿನ ಡ್ರೆಸ್ಸೆಲ್ಲ ಏನು ಚೇಂಜ್ ಮಾಡ್ಕೊಳ್ಳಲ್ಲ, ಫ್ರೆಶ್ ಮಾಡಿಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ವೀಡಿಯೋ ಮಾಡ್ತಿದ್ನಲ್ಲ, ಹಾಗಾಗಿ ಫ್ರೆಶ್ ಆಗಿ ಬಂದಿದ್ದೀನಿ. ಮುದ್ದೂ ಎದ್ದಿದ್ದಾನೆ. ಇವಾಗ ಅವನ್ನ ಸ್ನಾನಕ್ಕೆ ಕಳಿಸ್ಬಿಟ್ಟು ಸ್ನಾನ ಮಾಡ್ಕೊಬರೋ ಅಷ್ಟೊತ್ತಿಗೆ ತಿಂಡಿ ಮಾಡ್ಕೊಳ್ಳೋಣ. ದೋಸೆಗೆ ನೆನೆಸಿದ್ದೆ, ಹಾಗಾಗಿ ಈಸಿ ಇವತ್ತು. ಆದರೆ ಚಟ್ನಿ ತೋರಿಸ್ತೀನಿ, ಓಕೆನಾ? ಅವಾಗೆಲ್ಲ ಎತ್ಕೊಬರ್ಬೇಕಿತ್ತು, ಸದ್ಯಕ್ಕೆ ಇವಾಗ ಅವನೇ ಎದ್ದು ಬರ್ತಾನೆ. ದೋಸೆಗೆ ಪೀನಟ್ ಚಟ್ನಿ ಮಾಡ್ಕೊಳ್ಳೋಣ. ನಾನು ಕಾಯಿ ಯೂಸ್ ಮಾಡಲ್ಲ, ಬರೀ ಪೀನಟ್ಸ್ ಅಲ್ಲೇ ಮಾಡ್ತೀನಿ. ಸ್ಕೂಲಿಗೆ ಕಾಯ ಕಳಿಸಿದ್ರೆ ಮತ್ತೆ ಹಾಳಾಗ್ಬಿಟ್ರೆ ಕಷ್ಟ ಅಂತ. ಇದಕ್ಕೆ ಪೀನಟ್ಸು ಒಂದು 150 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 6 ಒಣಮೆಣಸಿನ್ಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು, ಒಂದು 4 ಎಷ್ಟು ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಉಪ್ಪು. ಸ್ಟವ್ ಹಚ್ಕೊಂಡು ಉರಿ ಸ್ವಲ್ಪ ಕಮ್ಮಿಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಸಾಕು ಆಯಿಲು. ಈ ಚಟ್ನಿದು ಟೇಸ್ಟ್ ಡಿಪೆಂಡ್ ಆಗಿರೋದೆ ಪೀನಟ್ಸ್ನ ಫ್ರೈ ಮಾಡ್ತೀವಲ್ಲ ಅದ್ರ ಮೇಲೆ. ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರಬೇಕು. ಜಾಸ್ತಿ ಏನಾದರೂ ಫ್ರೈ ಆಯಿತು ಅಂತ ಅಂದರೆ ಸೀದೋಗಿರೋ ಸ್ಮೆಲ್ ಬರುತ್ತೆ. ಹಂಗೆ ಹಸಿ ಹಸಿ ಇತ್ತು ಅಂದರೆ ಹಸಿ ಹಸಿ ಸ್ಮೆಲ್ಲೇ ಬರುತ್ತೆ. ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈಗ ಆಯಿಲ್ ಬಿಸಿ ಆಗಿದೆ. ಪೌಷ್ಟಿಕಾಂಶಗಳೆಲ್ಲ ಸಿಪ್ಪೆಲ್ಲೂ ಇರುತ್ತಲ್ಲ, ಹಾಗಾಗಿ ನಾನು ಸಿಪ್ಪೆ ತೆಗಿಯಲ್ಲ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಸೌಂಡಲ್ಲೇ ಗೊತ್ತಾಗ್ತಾ ಇದೆ ಕರೆಕ್ಟು ಫ್ರೈ ಆಗಿದೆ. ಇವಾಗ ಇದನ್ನು ತೆಕ್ಕೊಂಡು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಕರ್ಬೇವಿನ ಸೊಪ್ಪು ಹಾಕೊಳ್ಳೋದು. ಅದು ಇದಕ್ಕೇನೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ಅಷ್ಟೊತ್ತಿಗೆ ಇದು ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಲಿ. ನೀವೇನಾದರೂ ಆವಾಗಲೇ ಯೂಸ್ ಮಾಡೋದಾದರೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಕಾಯಿ ಚಟ್ನಿ ಥರ. ಅದು ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಕಾಯಿ ಹಾಕಿದ್ರೆ. ಇದು ಇಷ್ಟೂ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಅದೊಂಥರ ಒಂಚೂರು ಲೈಟಾಗಿ ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೇನೋ, ಬೆಳ್ಳುಳ್ಳಿನೂ ಫ್ರೈ ಆಗಿದೆ, ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಬೆಳ್ಳುಳ್ಳಿನ ಚೂರೇ ಚೂರಿ ಥರ ಜಜ್ಜಾಕ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಒಳಗೆಲ್ಲ ನೀಟಾಗಿ ಫ್ರೈ ಆದರೆ ಒಂಚೂರು ಹಸಿ ಸ್ಮೆಲ್ ಬರಲ್ಲ ಅಂತ ಅಷ್ಟೆ. ಈಗ ಇದಕ್ಕೆ ಹಾಕಿ ಇದೆಲ್ಲ ಹುರಿದಿರೋದೇನಿದೆ ಇದೆಲ್ಲ ತಣ್ಣಗಾಗಲಿ. ಅಷ್ಟೊತ್ತಿಗೆ ಒಂಚೂರು ಕಾರ್ನ್ ಇದೆ, ಕಾರ್ನ್ ತರಿಸಿದೆ. ಇದನ್ನು ಬೇಯಕ್ಕಿಡ್ತೀನಿ ಸ್ನ್ಯಾಕ್ಸಿಗೆ ಹಾಕ್ಕೊಡೋಕ್ಕೆ ಮಕ್ಕಳಿಗೆ. ಕಾಫಿ ಡಿಕಾಕ್ಷನ್ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಕಾಫಿ ಪುಡಿನೇ ಖಾಲಿ ಆಗಿಬಿಟ್ಟಿದೆ. ಇದು ಫಿಲ್ ಮಾಡ್ಕೊಳ್ಳೋಣ. ಇದು ನಾರ್ಮಲ್ ಕಾಫಿ ಪುಡಿ ಅಲ್ಲ, ಫಿಲ್ಟರ್ ಕಾಫಿದು. ನನಗೆ ಬ್ಲಾಕ್ ಕಾಫಿ ಅಷ್ಟು ಇಷ್ಟ ಆಗಲ್ಲ, ಆದರೂ ಇವಾಗ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಬಿಗ್ ಬಾಸಲ್ಲಿ ಸುದೀಪ್ ಕುಡಿತಾ ಇರ್ತಾರಲ್ಲ, ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಚೂಚೂರು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಫಸ್ಟ್ 1-2 ದಿನ ತುಂಬ ಕಷ್ಟ ಆಯಿತು, ಈಗ ಓಕೆ ಕುಡಿಬೋದು ಅನ್ನಿಸ್ತಾ ಇದೆ. ಫಿಲ್ಟರ್ ಅಲ್ಲ ಇದು, ಇದಕ್ಕೇನೋ ಬೇರೆ ಹೇಳ್ತಾರೆ, ಕಾಫಿ ಮಿಷಿನ್ಗೆ ಪರ್ಕ್ಯುಲೇಟರ್ ಏನೋ ಹೇಳ್ತಾರೆ. ಅದು ಇದ್ರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರುತ್ತೆ, ಹಾಗಾಗಿ ಇದಕ್ಕೆ ಹಾಕೋತಾ ಇದ್ದೀನಿ. ಕೆಳಗಡೆ ವಾಟರ್ ತುಂಬಿಸಿದ್ದೀನಿ ಇದಕ್ಕೆ. ಇದು ಮೇಲ್ಗಡೆ ಈ ಥರ ಕೊಟ್ಟಿರ್ತಾರೆ ನೋಡಿ, ಇದು ಫಿಲ್ಟರ್ ಥರ. ಇದಕ್ಕೆ ಹಾಕೊಳ್ಳೋಣ. ಕೆಳಗಡೆ ಒಂದು 250 ml ಅಷ್ಟು ವಾಟರ್ ಇಡಿಸುತ್ತೆ. ಮೇಲ್ಗಡೆ ಈ ಸ್ಪೂನಲ್ಲಿ, ಇದು ಟೀ ಸ್ಪೂನ್ ಅನಿಸುತ್ತೆ, ಇದರಲ್ಲಿ ಒಂದು 5 ಸ್ಪೂನ್ ಅಷ್ಟು ಕಾಫಿ ಪುಡಿ ಇಡಿಸುತ್ತೆ. ಲೆವೆಲ್ ಆಗೋ ಥರ ತುಂಬ್ಕೋಬೇಕು. ಇಲ್ಲಿ ಈ ಥರ ಇರುತ್ತೆ ನೋಡಿ, ಇದು ಜಾಲರಿ ಥರ ಇರುತ್ತೆ. ಇದನ್ನು ಹಾಕಿದ್ರೆ ನಮಗೆ ಇಲ್ಲಿ ಮೇಲಿಂದ ಅದೆಲ್ಲ ಫಿಲ್ಟರ್ ಆಗಿ ಬರುತ್ತೆ. ನನ್ನ ಚಟ್ನಿ ಗಿಟ್ನಿ ಎಲ್ಲ ಆಗೋಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಒಂದು 5 ಮಿನಿಟ್ಸಲ್ಲೆಲ್ಲ ಬರುತ್ತೆ, ತೋರಿಸ್ತೀನಿ. ಇದು ನಾವಿಲ್ಲಿಟ್ಟರೆ ಇದನ್ನ ನೀರು ಕಾಯಿಸ್ಬಿಟ್ಟು ಹಾಕೋದೇನಿಲ್ಲ, ಫಿಲ್ಟರ್ ಥರ ಡೈರೆಕ್ಟಾಗಿ ಸ್ಟವ್ ಮೇಲೇ ಇಟ್ಕೊಳ್ಳೋದು. ಅದ್ರ ಪಾಡಿಗೆ ಅದು ಆಗುತ್ತೆ. ಸೌಂಡ್ ಬರುತ್ತೆ, ಸೌಂಡ್ ಸ್ಟಾಪ್ ಆದ ತಕ್ಷಣ ಆಫ್ ಮಾಡ್ಕೊಂಡ್ರೆ ಆಯಿತು. ಚಟ್ನಿಗೆ ಅಂತ ಇದೆಲ್ಲ ಹುರಿದಿಟ್ಕೊಂಡಿದ್ವಲ್ಲ, ಇದೆಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೊಳ್ಳೋಣ.
2 ಸಲ ವಿಡಿಯೋ ಮಾಡಿ ಆನೇ ಮಾಡಿರ್ಲಿಲ್ಲ, ಅದಕ್ಕೆ ಬಂದು ನೋಡ್ತಾ ಇದ್ದೀನಿ ಆನ್ ಆಗಿದೆಯಾ ಏನು ಅಂತ. ಮುದ್ದು ಇದ್ರೆ ರಿಮೈಂಡ್ ಮಾಡ್ತಾ ಇರ್ತಾನೆ. ಒಂದು ಸ್ನಾನಕ್ಕೆ ಹೋಗಿದ್ದಾನೆ. ಫಸ್ಟ್ ಸ್ನಾನನೂ ಎಲ್ಲ ನಾನೇ ಮಾಡಿಸ್ಬೇಕಿತ್ತು, ಇವಾಗ ಸದ್ಯ ಅವನೇ ಮಾಡ್ಕೋತಾನೆ, ಅದಕ್ಕೆಲ್ಲ ನನಗೆ ಹಿಂಸೆ ಕೊಡಲ್ಲ. ಟವಲ್ ತಗೊಂಡಿದ್ಯಾ? ಬಾ ಒರೆಸ್ಕೊಂಡು ಯೂನಿಫಾರ್ಮ್ ಹಾಕೋ, ಅಲ್ಲೇ ಇಟ್ಟಿದ್ದೀನಿ ನೋಡಿ ಯೂನಿಫಾರ್ಮ್. ಚಟ್ನಿ ರುಬ್ಕೊ ಬಂದಿದ್ದೀನಿ ಇವಾಗ ನೋಡಿ. ಇಲ್ಲಿ ನೋಡೋಕೆ ಮಾತ್ರ ಅಲ್ಲ, ತಿನ್ನೋಕ್ಕೂ ಅಷ್ಟೇ ಡೆಲಿಷಿಯಸ್ ಆಗಿರುತ್ತೆ. ಈಗ ದೋಸೆ ಹಾಕ್ಕೊಂಡು ಬೇಗ ಬೇಗ ಹೊಡ್ಸೋಣ. ಆಯಿತು, ಇನ್ನು ದೋಸೆ ಹಾಕ್ಕೊಡ್ತೀನಿ, ನೀನು ಹೊರಡು, ನೀನು ಯೂನಿಫಾರ್ಮ್ ಹಾಕು. ಇದು ಇಟ್ಟಿದ್ನಲ್ಲ, ಇದು ಇವಾಗ ಸೌಂಡ್ ಬರ್ತದೆ ನೋಡಿ, ತೋರಿಸ್ತೀನಿ ಹಿಂಗೆ ಬರುತ್ತೆ ಅಂತ. ದೋಸೆ ಹಿಟ್ಟು ರೆಡಿ ಇದೆ, ಇದರಲ್ಲಿ ಅರ್ಧ ತೆಗೆದಿಟ್ಟು ಅರ್ಧ ಇಟ್ಕೊಂಡಿದ್ದೀನಿ ನಾನು. ಇದು ನೋಡಿ ಹೇಳಿದ್ನಲ್ಲ, ಈ ಥರ ಮೇಲಿಂದ ಬರುತ್ತೆ. ಸೌಂಡ್ ಕೇಳಿಸ್ತಾ ಇದೆಯಾ? ಈ ಸೌಂಡ್ ಸ್ಟಾಪ್ ಆದಮೇಲೆ ಆಫ್ ಮಾಡ್ಕೊಳ್ಳೋದು, ಕೆಳಗಡೆ ನೀರು ಖಾಲಿಯಾಗಿದೆ ಅಂತ. ಈ ಕಡೆ ನಾನು ಜೀರಾ ವಾಟರ್ ಇಟ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ. ದಿನ ಒಂದೊಂದು, ಯಾವುದಾದ್ರೂ ಚಕ್ಕೆ ಇಲ್ಲ ಲವಂಗ ಆ ಥರದ್ದು ಯಾವುದಾದ್ರೂ ಒಂದು. ಇವತ್ತು ಜೀರಾ ವಾಟರ್, ಇದು ಈಸಿ ಆ್ಯಂಡ್ ಬೆಳಗ್ಗೆ ಮಾರ್ನಿಂಗ್ ತಿಂಗೆ ಇದು ಬೆಸ್ಟ್. ಕಾಫಿ, ಈವನ್ ಬ್ಲಾಕ್ ಕಾಫಿನೂ ಎದ್ದ ತಕ್ಷಣ ಕುಡಿಯೋಲ್ಲ ನಾನು, ಅದು ಸ್ವಲ್ಪ ಆದಮೇಲೆ. ಈಗ ಇದು ಇನ್ನು ಇವಾಗ ಸ್ವಲ್ಪ ಸ್ವಲ್ಪ ಡಯಟಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 3-4 ಡೇಸ್ ಆಗಿರ್ಬೋದು. ಅದಕ್ಕೆ ಯಾವುದೇ ಥರ ಡಯಟ್ ವಿಡಿಯೋಸ್ ಆಗಲಿ ಏನೂ ತೋರಿಸ್ತಾ ಇಲ್ಲ ನಾನು. ದೋಸೆ ಹೆಂಚಿಟ್ಕೊಂಡಿದ್ದೀನಿ. 2 ಡ್ರಾಪ್ ಅಷ್ಟು ಆಯಿಲ್ ಹಾಕೊಂಡು ಅದನ್ನು ಸ್ಪ್ರೆಡ್ ಮಾಡಿ. ಈಗ ಏನಾಗುತ್ತೆ ಗೊತ್ತಾ, ಬೇರೆ ಟೈಮಲ್ಲಿ ಆದರೆ ಪಟ್ ಅಂತ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಈ ಮಾರ್ನಿಂಗ್ ಟೈಮ್ ಇರುತ್ತಲ್ಲ, ಸಖತ್ ಬ್ಯುಸಿ ಟೈಮ್. ಮತ್ತೆ ಈಗಾಗಲೇ 10 ಸತಿ ಕೂಗಬೇಕಾಗಿತ್ತು, ವಿಡಿಯೋ ಮಾಡ್ತಾ ಇದ್ದೀನಿ ಬೈತಾಯಿನಿ ಅಂತ ಸುಮ್ಮನೆ ನಿಂತಿದ್ದಾನೆ ಅಷ್ಟೇ. ಅಲ್ಲಿ ಏನಾಗಿದೆ ಅವನಿಗೆ ಅಂದರೆ, ಕಿವಿ ಒಳಗೆ ನೀರು ಹೋಗಿಸ್ಕೊಬಿಟ್ಟಿದ್ದಾನೆ. ಅದನ್ನ ತೆಗಿತಾ ಇದ್ದಾನೆ, ಬರ್ತಾನೆ ಇಲ್ಲ. ಹೇರ್ ಡ್ರೈಯರ್ ತಗೊಂಡು ಅದನ್ನ ಡ್ರೈ ಮಾಡ್ಕೊತಾ ಇದ್ದಾನೆ. ಸೌಂಡ್ ಕೇಳಿಸ್ತಾ ಇತ್ತು, ಸುಮ್ಮನಿದ್ದೀನಿ, ಏನು ಮಾಡಿ ಕೊನೆಗೆ ಹೇಳ್ತಾನೆ ನೋಡೋಣ. ಮಾರ್ನಿಂಗ್ ಪರ್ಸನ್ ಅಲ್ಲ ಗೈಸ್, ಇವಾಗ ಸ್ವಲ್ಪ ಮಾರ್ನಿಂಗ್ ರುಟೀನ್ನ ಚೇಂಜ್ ಮಾಡ್ಕೋಬೇಕು ಅಂತ ಸ್ವಲ್ಪ ಬೇಗ ಹೇಳೋದು ಅದೆಲ್ಲ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ನನ್ಗೆ ಅನ್ಸುತ್ತೆ, ನಾನು ಹೋದ ಜನ್ಮದಲ್ಲಿ ಯಾವ್ದಾರ ಇದು ಏನು ಹೇಳ್ತಾರಲ್ಲ, ರಾತ್ರಿ ಹೊತ್ತು ಆ್ಯಕ್ಟಿವ್ ಇರ್ತಾವಲ್ಲ ಕೆಲವೊಂದು ಪಕ್ಷಿಗಳು, ಅನಿಮಲ್ಸ್, ಆ ಥರ ಆಗಿದ್ದೆ ಅನಿಸುತ್ತೆ. ಗೂಬೆ ಆ ಥರ. ನನಗಂತೂ ಸ್ಟ್ರಾಂಗಾಗಿ ನಾನು ಗೂಬೆನೇ ಆಗಿದ್ನ ಅನ್ಸುತ್ತೆ. ಯಾಕೆಂದರೆ ರಾತ್ರಿ ಎಲ್ಲ ತುಂಬ ಆ್ಯಕ್ಟಿವ್ ನಾನು, ಬೆಳಗ್ಗೆ ಎದ್ರೆ ಆ್ಯಕ್ಟಿವ್ನೆಸ್ ಇರೋದೇ ಇಲ್ಲ. ಮೇಲ್ ಮಲ್ಕೊಂಡು ಕೆಳಗಡೆ ಫೋನ್ ಮಾಡ್ತಾ ಇದ್ದಾರೆ ನೋಡಿ. ಮಕ್ಳಿಗೆ ತಿಂಡಿ ಮಾಡ್ತಾನೆ. ನಂದು ಜೀರಾ ವಾಟರು ರೆಡಿ ಆಯಿತು. ಮತ್ತು ಇದು ಆಮೇಲೆ ತಿಂಡಿ ಆದಮೇಲೆ ಬ್ಲಾಕ್ ಕಾಫಿ ಕುಡಿಯೋಕ್ಕೆ ಡಿಕಾಕ್ಷನು ರೆಡಿ ಆಯಿತು ನೋಡಿ. ಜೀರಾ ವಾಟರ್ ಕುದೀತಾ ಇದೆ, ಆಫ್ ಮಾಡಿಕೊಂಡು ಅದನ್ನ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಇಲ್ಲಿ ನೋಡಿ, ಸ್ನ್ಯಾಕ್ಸಿಗೆ ಹಾಕೋಕ್ಕೆ ಇದು ಕಾರ್ನ್ ರೆಡಿ ಮಾಡಿಟ್ಟಿದ್ದೀನಿ. ಅದಕ್ಕೇನು ಹಾಕಲ್ಲ ನಾನು, ಉಪ್ಪು ಖಾರ ಮತ್ತು ಮೆಣಸು ಪುಡಿ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ ಅಷ್ಟೇ. ಎಷ್ಟು ಪರ್ಸೆಂಟ್ ಕೊಟ್ಟರು ಲೆಸನ್ಗಳಾಗಿಲ್ಲ. ನಾನು ಮೇಲ್ ಆಯಿಲು ಆ ಥರದ್ದು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಮೇಲೆ ಮಕ್ಕಳಿಗೆ ತುಪ್ಪ ಹಾಕಿ ಕೊಟ್ಬಿಡ್ತೀನಿ. ಮುದ್ದುಗೆ ಬೆಳಗ್ಗೆ ತಿಂಡಿ ಅಷ್ಟು ಇಳಿಯಲ್ಲ, ನಾನು ಬೆಳಗ್ಗೆ ಸ್ವಲ್ಪನೇ ತಿಂದೋಗೋದು. ಸ್ಕೂಲಿಂದ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾನೆ, ಅದು ಬೇಕು ಇದು ಬೇಕು ಅಂತ ಎಲ್ಲ ತಿನ್ನೋಕ್ಕೆ. ಈಗ ಎಕ್ಸಾಮ್ ಇದೆ, ಇವತ್ತಿಂದ ಆ್ಯಕ್ಚುಲಿ ಟೆಸ್ಟು ಸ್ಟಾರ್ಟ್ ಆಗಿದೆ. ಇವತ್ತು ಯಾವುದು ಮ್ಯಾಥ್ಸ್ ಇರ್ಬೇಕನ್ಸುತ್ತೆ ಅವನಿಗೆ. ಈಗ ಮುದ್ದುಗೆ ತಿನ್ನಕ್ಕೆ ಹಾಕ್ಕೊಡ್ತಾ ಇದ್ದೀನಿ, ಬಾಕ್ಸಿಗೆ ಆಮೇಲೆ ಹಾಕ್ತೀನಿ. ಇದು ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಆಯಿತು ಅವನಿಗೆ. ಇಲ್ಲಿ ನೋಡಿ, ನನ್ನ ಕತೆನ ಇದು ದೋಸೆದು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಚಟ್ನಿಗೆ. ಅದಕ್ಕೆ ಇವಾಗ ಚಾಕು ತಗೋತಾ ಇದ್ದೀನಿ ದೋಸೆ ತೆಗಿಕ್ಕೆ. ಟೈಮ್ ಆಗ್ಬಿಟ್ಟಿದೆ. ಮತ್ತೆ ಯೂನಿಫಾರ್ಮ್ ಹಾಕೊಂಡು ಹೊರಟಿದ್ದಾನೆ. 2 ದೋಸೆ ಹಾಕ್ಬಿಟ್ರೆ ಸಾಕು ನಮ್ಮದೊಳಗೆ. ಅಮ್ಮಗಾದ್ರೆ ತಲೆನೋವಿಲ್ಲ, ಬಾಕ್ಸಿಗೆಲ್ಲ ಅವಳೇ ಹಾಕ್ಕೊಳ್ತಾಳೆ. 5th ಅಷ್ಟೊತ್ತಿಗೆ ನಮ್ಮಮ್ಮ ಎಷ್ಟೊಂದು ಕೆಲಸ ಮಾಡ್ಕೊಳ್ಳೋಳು ಗೊತ್ತಾ, ಅವಳೇ ಮಾಡ್ಕೊಳ್ಳೋಳೆಲ್ಲ. ನೀನಂತೂ ಸದ್ದಂತೂ ತಲೆನೋವು ನನಗೆ. ವಾಟರ್ ಬಾಟ್ಲಿಗೆ ನೀರನ್ನು ತುಂಬಿಸಿದ್ರೆ ಆಯಿತು. ಬಾಟಲಿಗೆ ನೀರು ತುಂಬಿಸ್ಕೊಂಬಂದಿದ್ದೀನಿ. ಇದನ್ನು ಮಾಡ್ಕೊಳ್ಳಲ್ಲ ನಮ್ಮ ಮುದ್ದು ಮಾತ್ರ, ಅದನ್ನು ನಾನೇ ಮಾಡ್ಕೊಡ್ಬೇಕು. ನ್ಯಾಪ್ಕಿನ್
ಏಕೆ ಲಂಚ್ ಬ್ಯಾಗ್ ರೆಡಿ. ಈಗ ಕಳ್ಸೋದೊಂದೇ ಬಾಕಿ. ನನಗೆ ನಮ್ಮ ಮುದ್ದನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಸಿಗೋ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ ಗೈಸ್. ಎಲ್ಲ ಮುಗೀತು. ಈಗ ಟೈಮ್ ನೋಡಿ 6:47 6:48 ಆಗಕ್ಕೆ ಬಂದಿದೆ. ಮಮ್ಮ ಕಿವಿಗೆ ಏನಾರ ಇತ್ತಾಗ ಬನ್ನಿಮ್ಮ ನೀರು ಕೆಳಗಡೆ ಹೋಗ್ಸಕ್ಕೆ. ಏನು ಮಾಡ್ಕೊಂಡಿದ್ಯಾ ಮುದ್ದು ಮತ್ತೆ ಕಿವಿಗೆ? ನೀರು ಉಯ್ಕೊಂಡಿದ್ದೀನಿ ಒಳಗಡೆ. ಈಗ ತೆಗೀರಿಮ್ಮ. ಅದು ಹೆಂಗ್ ತೆಗಿಯಕ್ಕಾಗುತ್ತ? ನೀರು ಇಟ್ಕೊಂಡಿರೋದ್ನ ಬಾಡಿ ಹೀಟ್ ಆದ್ಮೇಲೆ 1-2 ಮಿನಿಟ್ಸ್ ಬಿಟ್ಟು ಅದೇ ಬರುತ್ತೆ. ಹೇಳ್ರೆ ತಗೊಳ್ಳಿ ಹೀಟ್ ಆಗಕ್ಕೆ. ಹೌದಾ? ಹಿಂಗ್ ಸ್ವಲ್ಪ ಹಿಂಗ್ ಕ್ರಾಸ್ ಮಾಡು. ಹಿಂಗೆ ಹಂಗೇ ಇರು ನೀರೀಚೆ ಬರೋವರೆಗೂ. ಏನಾರ ಒಂದ್ ಕಿತಾಪತಿ ಇಲ್ದೆ ಹೊರಡೋದೇ ಇಲ್ಲ ಅಲ್ವಾ? ಬಸ್ ಲೇಟ್ ಮಾಡೋದು. ಬಸ್ ಹೋಯ್ತಾ ಬಸ್ಸು? ಆಯ್ತು, ಟೈ ಹಾಕು, ಹೊರ್ತೋಗ್ತೀಯ ಆಮೇಲೆ. ಟೈ ಅದ್ಯಾಕೆ ಹಂಗೆ ಆಡ್ತಾ ಇದೆಯೋ? ಬಡ್ಸ್ದಾಗ ಬನ್ನಿಮ್ಮ. ಏನಕ್ಕೆ? ನೀರು ಹೋಗಿಸ್ಕೊಂಡು ಕಿವಿಗೆ ಬೇಡ ಪಾಪ ಇವನ್ ಗೋಳು. ಇರು ಆಯ್ತು. ಅಮ್ಮ ಒಂದು ಬಡ್ಸಿದ್ರೆ ಕೊಡು. ಈಗ ಮತ್ತೆ ಸೇಮ್ ಮಿಸ್ಟೇಕ್ ಮಾಡಿದೆ. ಮುದ್ದುಗೆ ತಿಂಡಿ ತಿನ್ಸೋದು ಮತ್ತೆ ಬಸ್ ಹಚ್ಚಿ ಬರೋದು ಕ್ಲಿಪ್ಪಿಂಗ್ ಆನೇ ಮಾಡ್ಕೊಂಡಿಲ್ಲ. ಪಾಪ ನಮ್ಮ ಮುದ್ದು 2-3 ಸತಿ ಕೇಳ್ದ ಆನ್ ಆಗಿದೆಯಾ ನೋಡಿ ನೋಡಿ ಅಂತ. ಇದು ಮಾರ್ನಿಂಗ್ ರೂಟೀನೇನೆ. ಮಿಲ್ಲಿಗೆ ಯಾವಾಗಲೂ ಈ ಥರ ಕೂದಲು ಬಾಚೋದು. ನನ್ನ ಹತ್ರ ಬಾಚಿಸ್ಕೊಳ್ಳಲ್ಲ ಅವಳು. ಇಷ್ಟು ಕಾಮಾಗಿ ನಿಲ್ಲೋದು ಇಲ್ಲ. ಸಂತೋಷ್ ಹತ್ರ ಆದರೆ ಹೇಳ್ದಂಗೆ ಕೇಳ್ಕೊಂಡು ನಿಲ್ತಾಳೆ. ಇವಾಗ ಮುದ್ದನ್ ಬಚ್ಚತ್ ಸಾಯ್ತಲ್ಲ, ಹಾಗಾಗಿ ಇನ್ನು ಫ್ರೀ ರಿಲ್ಯಾಕ್ಸ್ ಆಗಿರುತ್ತೆ ಟೈಮು. ಅಮ್ಮನ ಹೊಡ್ಸೋದೇನಿರಲ್ಲ ಪಾಪ, ಎಲ್ಲ ಅವಳೇ ಮಾಡ್ಕೊತಾಳೆ. ತಿಂಡಿ ಒಂದು ಮಾಡಿಟ್ರೆ ಅವಳೇ ಹಾಕ್ಕೊಂಡು ಬಾಕ್ಸಿಗೂ ಹಾಕ್ಕೊಂಡು ಎಲ್ಲ ಅವಳೇ ರೆಡಿಯಾಗಿ ಬರ್ತಾಳೆ. ಅವಳಿಗೆ ಒಂದೊಂದು ದಿನ ತಲೆ ಬಾಚ್ಕೊಡೋದಿರುತ್ತೆ, ಇಲ್ಲಾಂದರೆ ಅದನ್ನು ಅವಳೇ ಮಾಡ್ಕೊಂಡು ಹೋಗ್ತಾಳೆ. ಮಿಲಿ ನೋಡಿ, ಅಮ್ಮು ಹೊರಟಿದ್ದಾಳೆ. ಅದಕ್ಕೆ ಇವಳಿಗೆ ಅರ್ಜೆಂಟು. ಹೆಂಗ್ ನೈಸ್ ಮಾಡ್ತಾ ಇದ್ದಾಳೆ ನಿಮ್ನ ಪಾಪ. ಮಿಲಿ ಬಾ ಹೋಗೋಣ, ಅಮ್ಮ ಹೊರಟ್ಲು. ನೀನು ಬರಲ್ವಾ? ಅಯ್ಯೋ, ನಾನು ಬೇರೆ ಕಡೆ ಇಟ್ಕೊಬಿಟ್ನಲ್ಲ ಕ್ಯಾಮ್ರಾನ ಹಂಗೆ ಮಾಡುವಾಗ. ಮಿಲಿಗೆ ಏನಂತ ಅಂದರೆ ಮಕ್ಕಳು ಇಬ್ಬರೂ ಕಳಿಸ್ಬೇಕಾದ್ರೆ ಅವಳು ಬಂದು ಬಸ್ ಹತ್ಸಿ ಬರಬೇಕು. ಇಲ್ಲ ಅಂತ ಅಂದರೆ ಇಡೀ ದಿನ ಮೂಡ್ ಔಟ್ ಆಗಿರ್ತಾಳೆ ಅವಳು. ಒಂದೊಂದು ದಿನ ಮಳೆ ಬರ್ತಾ ಇದೆ ಅಂತ ಬಿಟ್ಟೋದ್ರೂ ಸಿಟ್ಟು ಬರುತ್ತೆ ಪಾಪ ಅವಳಿಗೆ. ಎಷ್ಟೇ ವಾಕೆಲ್ಲ ಕರ್ಕೊಂಡೋದ್ರು, ಎಷ್ಟು ಆಟ ಆಡ್ಸಿದ್ರು ಅವಳಿಗೆ ಬಸ್ ಹತ್ತಿಸ್ಬೇಕಾದ್ರೆ ಬಂದ್ರೇ ಅದೊಂಥರ ಸಮಾಧಾನ ಮಿಲಿಗೆ. ಚೆನ್ನಾಗಿದೆಯಾ ಮಿಲಿ ಮಸಾಜ್? ನಮ್ಮ ಮಿಲಿಗೆ ಅಲ್ಲಲ್ಲಿ ಕೂದಲು ರಿಮೂವ್ ಆದಂಗೆ ಕಾಣಿಸ್ತಾ ಇದೆಯಲ್ಲ, ಅದು ಸಂತೋಷ ಮಾಡಿಸ್ಕೊಂಬಂದಿದ್ದು. ಚಿಕ್ಕ ಚಿಕ್ಕ ರ್ಯಾಷಸ್ ಆಗಿತ್ತು, ಅದಕ್ಕೆ ಜಾಸ್ತಿ ಕೂದಲುನೇ ತೆಗೆಸ್ಬಿಟ್ಟಿದ್ರು ಅಲ್ಲೆಲ್ಲ. ಇವಳೇನೋ ತಗೊಂಬಂದ್ಲು. ಏನದು? ಏನಕ್ಕದು ನಿಂಗೆ? ಯಾವ ಡ್ಯಾನ್ಸಮ್ಮು? ಕೂದಲೇನಕ್ಕೆ ಬಿಟ್ಟಿದ್ಯಾ? ಅದು ಒಣಗಿಲ್ಲ, ಅದಕ್ಕೆ ಕೂದಲು ಹಾಳಾಗಿರೋದು. ಮತ್ತೆ ಕಾಲೇಜಿಗೆ ಬಂದಿದ್ದು ಕೂದಲೆಲ್ಲ ಹಾಳಾದ್ವಿ ಇವಳು. ದಿನ ಹಿಂಗೆ ಸ್ಟೈಲು. ಮುದ್ದು ಇರ್ಬೇಕಿತ್ತೀಗ. ಅಲ್ಲ, ಮುದ್ದು ಇರಬೇಕಿತ್ತು. ಹೋಗೋವರೆಗೂ ರೇಗಿಸ್ ಕಳ್ಸೋನು ಸ್ಟೈಲ್ ಅಂತ. ಇವಳು VIP ಬರಲೇಬೇಕು ಮಕ್ಕಳು ಬಸ್ ಹಚ್ಚೋಕ್ಕೆ. ಅವಾಗೊಂದು ರೌಂಡು, ಇವಾಗೊಂದು ರೌಂಡು. ನಮ್ಮಿಲ್ಲಿ ಬಾಲ ನೋಡಿ, ಇಲ್ಲಿ ಮೇಕಪ್ ಫ್ರೆಶ್ ಆಗಿದೆ. ಚಿಕ್ಕ ಚಿಕ್ಕ ಗಾಯ ಆಗಿತ್ತು ಅಂತ ಇಲ್ಲೆಲ್ಲ ಹೇರ್ಸ್ ರಿಮೂವ್ ಮಾಡಿಸಿದ್ರು. ಬಾಲದಲ್ಲೂ ಆಗಿತ್ತಲ್ಲ, ಅದೆಲ್ಲ ಮಾಡಿ ಹಿಂಗೆ ಬಿಟ್ಟಿದ್ದಾರೆ. ತುದಿಲೊಂಚೂರು ಪಿಂಪಲ್ಸ್ ಅಂತೆ. ಚುಚ್ಚು ಚಿಕ್ಕ ಚಿಕ್ಕ ಗುಳ್ಳೆ ಥರ ಆಗಿತ್ತು. ಇವನು ಬಂದ ಈಗ. ಇವನು ಬೆಳಗ್ಗೆನೆ ಬರಬೇಕಿತ್ತು. ಎಲ್ಲ ಅಲಿಯಕ್ಕೆ ಹೋಗಿದ್ದು? ಇವನು ದಿನ ಬಸ್ ಹಚ್ಚಕ್ಕೆ ಬರ್ತಾನೆ. ಕಾಲೇನೋ ಏಟ್ ಮಾಡ್ಕೊಂಡು ಆಟ ಆಡಕ್ಕೆ ಬಂದಿದ್ದಾನೆ ಇಲ್ಲಿ ಇವಳ ಜೊತೆ. ಇವಳು ಕಚ್ತಾಳೆ ಇವಳು. ಇವನು ಪಾಪ ಇವನು. ಇವಳಿಗೆ ಒಂಚೂರು ಇದು ಜಾಸ್ತಿ ಆಗಿದೆ, ಮುದ್ದು ಜಾಸ್ತಿ ಆಗಿದೆ ಇವಳಿಗೆ. ಅವನಿಗೆ ಕಚ್ಚಕ್ಕೆ ಸಿಕ್ಕಿಬಿಡ್ಲಿ, ಹಂಗೆ ಅಗ್ದು ಬಿಡೋಣ ಒಂದ್ಸಲ ಅಂತ. ಅಮ್ಮ ಬಸ್ ಬಂತು, ಅಮ್ಮನ ಹೊರಟು.
ಇದು ನನ್ನ ಮಾರ್ನಿಂಗ್ ರುಟೀನ್ನ ಒಂದಷ್ಟು ಕ್ಲಿಪ್ಪಿಂಗ್ಸ್. ಎಲ್ಲ ರುಟೀನು ಇನ್ಕ್ಲೂಡ್ ಮಾಡಿಲ್ಲ ಆಬ್ವಿಯಸ್ಲಿ, ಕೆಲವೊಂದನ್ನು ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್. ಇನ್ನೊಂದು ವಿಷಯ ಹೇಳಬೇಕು, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರೆ 90% ಜನ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ಆವಾಗ ಈಸಿಯಾಗಿ ವಾಚ್ ಮಾಡ್ಬೋದು, ಸರ್ಚ್ ಮಾಡೋ ಪ್ರಾಬ್ಲಮ್ ಇರಲ್ಲ.